ಎಂಥದ್ದು ಸ್ವಪ್ನ ಆಗೋಯ್ತು. ಅನ್ಯಾಯವಾಗಿ ರಮೇಶ ನಮ್ಮನ್ನೆಲ್ಲ ಬಿಟ್ಟು ಹೋದ್ನಲ್ಲ. ಅಲ್ಲ, ಅಮ್ಮನ ವಯಸ್ಸಲ್ಲಿ ನಾಗಿಣಿ ಬಂದು ರಮೇಶನ್ ಕರ್ಕೊಂಡು ಹೋದ್ಲ. ಇದೆಲ್ಲ ಹೇಗೆ ಸಾಧ್ಯ? ನಾವೆಲ್ಲ ಅಲ್ಲೇ ಇದ್ವಿ. ನಾವೆಲ್ಲರೂ ಕಣ್ತಪ್ಸಿ ಹೇಗೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ? ಇಲ್ಲ, ತುಂಬ ಹುಷಾರಾಗಿರಬೇಕು. ನಾಗಿಣಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ಮೈಯೆಲ್ಲ ಕಣ್ಣಾಗಿರ್ಬೇಕು. ಮಾವ, ಅಮೃತ ನೀನಮ್ಮ, ಬಾ. ವಿಷಯ ಕೇಳಿ ತುಂಬ ಬೇಜಾರಾಯಿತು. ಪಾಪ ರಮೇಶ್ ಅವರು ನಮ್ಮ ಮದುವೆಲಿ ಎಷ್ಟೆಲ್ಲ ಓಡಾಡಿದ್ರು. ಇನ್ನೂ ಚಿಕ್ಕ ವಯಸ್ಸು, ಹೀಗಾಗಬಾರ್ದಿತ್ತು. ಹೌದಮ್ಮ ಅಮೃತ, ಅವ್ನು ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ನಮ್ಮನೆಯವರಲ್ಲೇ ಒಬ್ಬನಾಗಿ ಹೋಗಿದ್ದ. ನನಗಂತೂ ನಾನು ಇನ್ನೊಬ್ಬ ತಮ್ಮನ ಕಳ್ಕೊಂಡಷ್ಟು ದುಃಖ ಆಗ್ತಿದೆ. ಹ್ಞೂ ಮಾವ, ನಿಮ್ಮ ಬೇಸರ ನನಗೆ ಅರ್ಥ ಆಗತ್ತೆ. ಆದರೆ ನನಗೊಂದು ಅನುಮಾನ. ನಿಮ್ಮ ಸ್ನೇಹಿತ ಶಿವನ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಅಜ್ಜಿ ಹೇಳ್ತಾ ಇದ್ರು. ಆದರೆ ನೀವು ನೋಡಿದ್ರೆ ಅವರು ಅಪಘಾತದಲ್ಲಿ ಸತ್ರು ಅಂತ ಹೇಳ್ತಿದ್ದೀರಾ? ಹೌದಮ್ಮ, ಯಾಕೆ? ಅಲ್ಲ, ಶಿವನ ದೇವಸ್ಥಾನಕ್ಕೆ ಹೋದವರು ಅಪಘಾತದಲ್ಲಿ ಸಾಯೋದಕ್ಕೆ ಹೇಗೆ ಸಾಧ್ಯ? ಇದೇ ನಮ್ಮ ಹೇಗೆ ಕೇಳ್ತಿದ್ಯಾ? ಅಲ್ಲ, ಶಿವನ್ ನೋಡೋಕೆ ಹೋದವ್ರಿಗೆ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋ ನಿಯಮ ಏನಾದರೂ ಇದೆಯಾ? ಹಾಗಲ್ಲ ಮಾವ, ಮನೇಲಿ ಹೇಳ್ತಾ ಇದ್ರು ಅವ್ರು ಹೋಗಿದ್ದು ದುರ್ಗಾಪುರದಲ್ಲಿರೋ ಶಿವನ ದೇವಸ್ಥಾನಕ್ಕೆ ಅಂತ. ಅಲ್ಲಿ ಸುತ್ತಮುತ್ತ ಬೇರೆ ಯಾವುದೂ ಶಿವನ ದೇವಸ್ಥಾನ ಇಲ್ಲ. ದುರ್ಗಾಪುರದ ದೇವಸ್ಥಾನದ ಸುತ್ತಮುತ್ತ ಕಾಡಿನ ಪ್ರದೇಶ. ಅಲ್ಲಿ ಅದರಲ್ಲೂ ರಾತ್ರಿ ಹೊತ್ತು ಅಲ್ಲಿ ಯಾವ ವಾಹನಗಳು ಓಡಾಡಲ್ಲ. ಅಂಥದ್ರಲ್ಲಿ ಅಪಘಾತ ಆಗೋದಕ್ಕೆ ಹೇಗೆ ಸಾಧ್ಯ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.